ಸ್ಮಾರ್ಟ್ ಸಿಟಿಯ ಎಮ್ಮೆಕೆರೆ ಯೋಜನೆಯು ಈಜುಕೊಳವನ್ನು ಮಾಡಿರುವುದು ಸುಮಾರು 24.94 ಕೋಟಿ ವೆಚ್ಚದಲ್ಲಿ ಮಾಡಿದ್ದಾರೆ. ನಾವಲ್ಲಿ ಹೋಗಿ ನೋಡಿರುವಾಗ ಕೆಲವು ಲೋಪದೋಷಗಳು ಕಂಡು ಬಂತು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಎಮ್ಮೆಕೆರೆ ಈಜುಕೊಳ ಹೆಸರಿನಲ್ಲಿ ಬಹುಕೋಟಿ ಗುಳುಂ. ಎಎಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಸ್ಎಲ್ ಪಿಂಟೋ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಎಮ್ಮೆಕೆರೆ ಈಜುಕೊಳವನ್ನು 24.94 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಎಎಪಿ ಮಂಗಳೂರು ಸಂಶೋಧನಾ ತಂಡವು ಈ ಈಜುಕೊಳದ ನಿರ್ಮಾಣದ ಸಮಯದಲ್ಲಿ ಅತಿಯಾಗಿ ಹೆಚ್ಚಿದ ವೆಚ್ಚಗಳು ಮತ್ತು ವ್ಯತ್ಯಾಸಗಳು ಮತ್ತು ನಿಯಮಗಳ ಉಲ್ಲಂಘನೆಯನ್ನು ಕಂಡುಹಿಡಿದಿದ್ದು, ಇದು ಮೇಲ್ನೋಟಕ್ಕೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದ್ದು, ಸತ್ಯಾಸತ್ಯತೆ ಹೊರಬರಲು ಲೋಕಾಯುಕ್ತ ಮಧ್ಯಪ್ರವೇಶವನ್ನು ಮಾಡಬೇಕೆಂದು ಆಮ್ ಆದ್ಮಿ ಪಕ್ಷ ಇದರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಸ್ಎಲ್ ಪಿಂಟೋ ಆರೋಪಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸ್ಮಾರ್ಟ್ ಸಿಟಿ ಯೋಜನೆಯಡಿ ಎಮ್ಮೆಕೆರೆ ಈಜುಕೊಳ ರಚನೆಯನ್ನು ನೆಲಮಟ್ಟದಿಂದ ಎತ್ತರಿಸಲಾಗಿದ್ದು, ಇದಕ್ಕೆ ಪೇಲಿಂಗ್ ಅಗತ್ಯವಿರುತ್ತದೆ. ಇದು 4 ರಿಂದ 6 ಕೋಟಿ ಹೆಚ್ಚುವರಿ ವೆಚ್ಚಕ್ಕೆ ಕಾರಣವಾಗುತ್ತದೆ. ಪೇಲಿಂಗ್ ವೆಚ್ಚವನ್ನು ಪ್ರತಿ ಮೀಟರ್ಗೂ ರೂಪಾಯಿ 3,400 ಬದಲಿಗೆ ರೂಪಾಯಿ 4,234ಕ್ಕೆ ಅತಿಯಾಗಿ ಬಿಲ್ ಮಾಡಲಾಗಿದೆ. ಆದರೂ ಇಲ್ಲಿನ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷ ಮೌನ ವಹಿಸಿದ್ದು ಸರಿಯಲ್ಲ ಎಂದರು. ನೀರಿನ ಅಡಿಯಲ್ಲಿ ಎಲ್ಇಡಿ ದೀಪಗಳು, ಇತರ ಎಲ್ಇಡಿ ದೀಪಗಳು, ಕೂಲ್ ಫಿಲ್ಟರ್ಗಳಿಗೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಮೊತ್ತ ನಮೂದಿಸಲಾಗಿದೆ. ಸದ್ಯ ನೀರಿನ ಅಡಿಯಲ್ಲಿ ಯಾವ ದೀಪಗಳನ್ನು ಅಳವಡಿಸಲಾಗಿಲ್ಲ. ಆದಾಗ್ಯೂ ಸರ್ಕಾರವು ನಿರ್ವಹಣೆಯನ್ನು ಖಾಸಗಿ ಕಂಪನಿಗೆ ವಹಿಸಿದ್ದು ನಾನಾ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ ಎಂದರು. ರಚನಾತ್ಮಕ ಮಿತಿ ಮೀರಿದ ವಿನ್ಯಾಸ, ಪೇಲಿಂಗ್ ಮತ್ತು ನೈಜ ಬೆಲೆಗಿಂತ ಹೆಚ್ಚಿನ ಉಪಕರಣಗಳು, ಕೆಲ ಉಪಕರಣಗಳು ಇಲ್ಲದಿರುವುದು, ನಿರ್ಮಾಣ ವೆಚ್ಚವು ಹೆಚ್ಚುವರಿ 6 ಕೋಟಿಗೆ ಏರಿದೆ. ಇದು ಸರ್ಕಾರಿ ಖಜಾನೆಗೆ ಭಾರೀ ನಷ್ಟ ಮತ್ತು ತೆರಿಗೆ ಪಾವತಿದಾರರ ಹಣದ ದುರುಪಯೋಗವಾಗಿರುವುದು ಸ್ಪಷ್ಟ ಎಂದರು. ವಿನ್ಯಾಸ ದೋಷಗಳ ಬಗ್ಗೆ ಸರ್ಕಾರಿ ಖಜಾನೆಗೆ ಹೆಚ್ಚಿದ ವೆಚ್ಚ ಮತ್ತು ನಷ್ಟದ ಬಗ್ಗೆ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಮಂಗಳೂರು ಆಮ್ ಆದ್ಮಿ ಪಕ್ಷ ಸರ್ಕಾರವನ್ನು ಒತ್ತಾಯಿಸುತ್ತದೆ ಮತ್ತು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಹಾಗೂ ರಿಯಾಯಿತಿ ಪಾಸ್ ಒದಗಿಸಬೇಕೆಂದು ಕೇಳಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲಿನ್ಸ್, ಪಕ್ಷದ ಮುಖಂಡರಾದ ದೇವಿ ಪ್ರಸಾದ್ ಬಜಿಲಕೇರಿ, ನಜೀರ್ ಅಹಮದ್ ಬಾವಾ, ಕಬೀರ್ ಕಾಟಿಪಳ್ಳ ಸಹಿತ ಮುಂತಾದವರು ಉಪಸ್ಥಿತರಿದ್ದರು. 20 ವ್ಯಾಟ್ 40 ವ್ಯಾಟ್ ಇದೆ ರೇಂಜ್. ಈಗ ಅಂಗಡಿಯಲ್ಲಿ ಹೋಗೋದು 290 ರೂಪಾಯಿ, 390 ರೂಪಾಯಿ. ಅದರ ಬಾಕ್ಸ್ ರೇಟ್ 575 ರಿಂದ 675 ರೂಪಾಯಿ ಉಂಟು. ಆದರೆ ಇವರ PUPಯಲ್ಲಿ ಕಾಣಿರುವುದು 2,000 ರಿಂದ 3,000 ಒಂದು ಟ್ಯೂಬ್ ಲೈಟ್ ಇದೆ. 170 ಕ್ವಾಂಟಿಟಿ, 280 ಕ್ವಾಂಟಿಟಿ ಟ್ಯೂಬ್ ಲೈಟ್ಗಳು ಯೂಸ್ ಮಾಡಿದ್ದಾರೆ ಈ ವೆಚ್ಚದಲ್ಲಿ, 2,000 ಚಿಲ್ಲರೆ ವೆಚ್ಚದಲ್ಲಿ.